ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಯಾದಂತಹ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಆಚೆಯಿಂದ ಪಿಜ್ಜಾ, ಬರ್ಗರ್ ಆ ಥರದ್ದೆಲ್ಲ ತಂದು ಕೊಡ್ತೀವಿ. ಸೊ ಪಿಜ್ಜಾ ಥರನೇ ಕಾಣುವಂತಹ ಒಂದು ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಬಾಳೆಹಣ್ಣು ಮತ್ತು 2 ಕಪ್ಪು ಗೋಧಿ ಹಿಟ್ಟಿದ್ರೆ ಸಾಕು, ತುಂಬ ರುಚಿಯಾಗಿರುವಂಥ ಒಂದು ಸ್ವೀಟ್ನ ತಯಾರಿಸ್ಬಹುದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಬರುತ್ತೆ. ಆಗ ನಾನು ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಳದಲೇ ನೀವು ವಿಡಿಯೋಗಳನ್ನು ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಇವತ್ತು ಈ ಬಾಳೆಹಣ್ಣಿನ ಸ್ವೀಟು ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸೊ ಬೆಲ್ಲಕ್ಕೆ ನಾನು 1 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಸ್ವೀಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೋಬಹುದು. ಸೊ ನೋಡಿ, ಈಗ ಬೆಲ್ಲ ಪೂರ್ತಿ ಕರಗಿದೆ. ಸ್ವಲ್ಪ ಈಗ ಇದನ್ನು ನಾವು ಗಟ್ಟಿ ಪಾಕ ಮಾಡೋದು ಬೇಡ, ಜಸ್ಟ್ ಇದು ಬೆಲ್ಲ ಕರಗಿದ್ರೆ ಸಾಕು. ಇದನ್ನು ಸೋಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ಬೆಲ್ಲ ಹಾಕಿರೋದ್ರಿಂದ ಪಾತ್ರೆ ಹಾಗಾಗಿದೆ, ಏನೋ ತಪ್ಪು ತಿಳ್ಕೊಬೇಡಿ. ಸೊ ಈಗ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ಸೊ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಇವಾಗ ನಾನಿಲ್ಲಿ ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಪುಟ್ಟ ಬಾಳೆಹಣ್ಣಾದರೆ ಒಂದು 3-4 ಬೇಕಾಗುತ್ತೆ. ನೀವು ಪಚ್ಚ ಬಾಳೆಹಣ್ಣು ತೊಗೊಳೋದಾದರೆ 2 ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ ನೋಡಿ, ಈಗ ನಾನು ಸ್ವಲ್ಪ ತುಪ್ಪದಲ್ಲಿ ಬೆಣ್ಣೆಲಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ನಂತರ ಈಗ ಕೊಬ್ಬರಿ ತುರಿ. ಸೊ ಕೊಬ್ಬರಿ ತುರಿನ ಈಗ ನೋಡಿ, ನಾನು ಕೊಬ್ಬರಿ ತುರಿ 1 ಕಪ್ ಆಗೋಷ್ಟು ಕೊಬ್ಬರಿ ತುರಿ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ಹೊತ್ತು ಅದನ್ನು ನಾವು ಹಾಗೆ ಬೇಯೋದಕ್ಕೆ ಬಿಟ್ಟಿದ್ದೆ. ಸೊ ಈಗ ಮಿಕ್ಸ್ ಆಗಿದೆ. ಸೊ ಇದನ್ನು ಆಫ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಸೊ ಈಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಮೊದಲಿಗೆ. ಸೊ ಆಮೇಲೆ ಕಲಿಸ್ಕೋಬೇಕಾದ್ರೆ ಮತ್ತೆ ಹಿಟ್ಟು ಬೇಕು ಅಂದರೆ ಸ್ವಲ್ಪ ಕಲಿಸ್ಕೊಳ್ಳೋಣ. ಸೊ ಏಲಕ್ಕಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸ್ ಮಾಡಿದ ನಂತರ ಈಗ ಬೆಲ್ಲದ ಪಾಕನ ನಾನು ಸೋಸಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಬೆಲ್ಲದ ಪಾಕನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಯಾಕೆಂದರೆ ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ಸ್ವಲ್ಪನೇ ನಾವು ಬೆಲ್ಲದ ಪಾಕನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ನಾನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಈಗ ನೋಡಿ, ಇದಕ್ಕೆ ಕಲಸಾದ ನಂತರ ನಾನು ಇವಾಗ ಬಾಳೆಹಣ್ಣು ಮತ್ತು ಕೊಬ್ಬರಿ ಹಾಕಿ ನಾವು ಫ್ರೈ ಮಾಡಿದ್ದೀವಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಮತ್ತೆ ಒಂಚೂರು ಬೆಲ್ಲದ ಪಾಕ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಸೊ ನೋಡ್ತಾ ಇದ್ದೀರಲ್ಲ, ಜಾಸ್ತಿ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಳ್ಳಿ. ಪೂರ್ತಿ ಅದಕ್ಕೆ ಒಂದೇ ಸಲ ಹಾಕಿ ಕಲಸೋದು ಬೇಡ. ಸೊ ನಾನು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಹೀಗೆ ಇದು ಕರೆಕ್ಟಾಗಿದೆ ಫ್ರೆಂಡ್ಸ್. ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಸಾಕು. ಜಾಸ್ತಿ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಅದು ನಮಗೆ ಪಿಜ್ಜಾ ಥರನೇ ಬರಬೇಕು. ಸೊ ಅದಕ್ಕೋಸ್ಕರ ಸೊ ನೋಡಿ, ಇವಾಗ ಒಂದು ತಟ್ಟೆಗೆ ಅಥವಾ ಒಂದು ಕೇಕ್ ಪ್ಯಾನ್ ಯಾವುದಕ್ಕಾದರೂ ಕೂಡ ನೀವು ಹಾಕ್ಕೋಬೋದು. ಸೊ ನೋಡಿ, ಈಗ ನಾನು ತಟ್ಟೆಗೆ ಸ್ವಲ್ಪ ಆಯಿಲ್ನ ಹಚ್ಚಿ ಬಿಡ್ತಾ ಇದ್ದೀನಿ. ಸೊ ತುಪ್ಪ ಅಥವಾ ಆಯಿಲ್ ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ಈಗ ನಾನು ಕಲಸಿರೋಂಥ ಹಿಟ್ಟಿದೆಯಲ್ಲ, ಸೊ ಅದನ್ನು ಇವಾಗ ನಾವು ತಟ್ಟೆಗೆ ಹಾಕ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ನಾನಿವಾಗ ಎಲ್ಲದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡ ನಂತರ ಈಗ ಸೈಡಲ್ಲೆಲ್ಲ ಸ್ವಲ್ಪ ಈ ಥರ ತಟ್ಟೆನ ಹಲ್ಲಾಡಿಸಿ ನಂತರ ಅದನ್ನು ಪೂರ್ತಿ ಒಂದು ಶೇಪಿಗೆ ಕೂರಿಸ್ಬೇಕು ನಾವು. ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ಗೋಧಿ ಹಿಟ್ಟನ್ನ ಉಪಯೋಗಿಸಿ ಮಾಡ್ತಿರೋದ್ರಿಂದ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಹೆಲ್ತಿಯಾಗಿರೋವಂಥ ಫುಡ್ನ ಆದಷ್ಟು ನಾವು ತಿನ್ನೋಣ, ಆರೋಗ್ಯವಾಗಿ ಇರೋಣ ಫ್ರೆಂಡ್ಸ್. ಮನೆ ತಿಂಡಿ ಅಡುಗೆಗಳನ್ನೇ ಜಾಸ್ತಿ ಉಪಯೋಗಿಸಿ. ಓಕೆ ನೋಡಿ, ಇವಾಗ ನಾನು ಅದು ಕೈಲಿ ಸ್ವಲ್ಪ ಎಣ್ಣೆ ಹಚ್ಚಿ ಪೂರ್ತಿ ಸಮ ಮಾಡಿದ್ದೀನಿ. ನಂತರ ಇವಾಗ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಅದು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಕ್ವಿಟ್ ಮಾಡ್ಬೋದು. ಸೊ ಇವಾಗ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಸೊ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಒಂದು ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀನಿ. ಅದಾದ ನಂತರ ಈಗ ತಟ್ಟೆನ ನಿಧಾನಕ್ಕೆ ನಾನು ಇಡ್ಲಿ ಪಾತ್ರೆ ಒಳಗೆ ಇಟ್ಕೋತಾ ಇದ್ದೀನಿ.
ನೋಡಿ ಈ ಥರ ಇಟ್ಕೊಂಡು ಸುಮಾರು ಒಂದು 25 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಡಲಿ, ಸ್ಟವ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಒಂದು 20ರಿಂದ 25 ನಿಮಿಷ ಬೇಯಿಸೋಣ ಫ್ರೆಂಡ್ಸ್. ಒಂದು 15 ನಿಮಿಷ ಆಗೋವರೆಗಂತೂ ನೀವು ತೆಗಿಲೇಬೇಡಿ. ಸೊ ಅದಾದಮೇಲೆ ಬೇಕಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆಗಿದೆಯೋ ಇಲ್ವೋ ಅಂತ. ಸೊ ಈಗ ಇದಾಗಿದೆ, ನಾನೀಗ ಇದನ್ನು ತೆಗೆದಿಟ್ಕೋತೀನಿ. 25 ಮಿನಿಟ್ಸ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ಆದರೂ ಸ್ವಲ್ಪ ನೀವು ಹಾಗೆ ಬಿಟ್ಬಿಡಿ, ಯಾಕೆಂದರೆ ಬಿಸಿ ಇರುತ್ತೆ. ಸೊ ಅದನ್ನು ತೆಗಿಯೋಕ್ಕಾಗಲ್ಲ, ಮತ್ತು ತೆಗಿಯೋಕ್ಕೆ ಹೋದರೆ ಕೆಟ್ಟೋಗ್ಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾನಿವಾಗ ಹಾಫ್ ಆನ್ ಅವರ್ ಆದಮೇಲೆ ಈಗ ತೆಗಿತಾ ಇದ್ದೀನಿ. ಸೊ ಸೈಡಲ್ಲೆಲ್ಲ ಹೇಗೆ ಓಪನ್ ಆಗಿದೆ ಅಂತ ನೀವು ನೋಡಿರ್ಬೋದು. ಸೊ ನೋಡಿ, ಈಗ ಪಟ್ ಅಂತ ಹೊಡೆದ್ರೆ ತಟ್ಟೆಗೆ ಓಪನ್ ಆಗುತ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಮಕ್ಕಳಿಗದು ತುಂಬ ಇಷ್ಟ ಆಗುತ್ತೆ. ಸೊ ಈಗ ಇದನ್ನು ನೀವು ಯಾವ ಥರ ಪೀಸಸ್ ಬೇಕಿದ್ರೂ ಇದನ್ನು ಕಟ್ ಮಾಡ್ಕೋಬೋದು, ಹೇಗೆ ಬೇಕೋ ಹಾಗೆ. ಸೊ ನಾನಿಲ್ಲಿ ಪಿಜ್ಜಾ ಥರ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಈಗ ಹೆಲ್ತಿಯಾಗಿರೋಂತಹ ಪಿಜ್ಜಾ ಅಂತಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ತುಂಬ ಸ್ವೀಟ್ ಕೂಡ ಇರುತ್ತೆ, ಇದು ಖಾರ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ. ನೋಡಿ, ನಾನು ಇವಾಗ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಯಾವ ಶೇಪ್ ಬೇಕು ನಿಮಗೆ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಹೆಲ್ತಿಯಾಗಿರೋವಂಥ ಫುಡ್ಡು ಫ್ರೆಂಡ್ಸ್. ಓಕೆ, ನೋಡಿ ಈಗ ಎಷ್ಟು ಅದು ಸಲೀಸಾಗಿ ಕಟ್ ಆಗ್ತಿದೆ ಅಂತ ಕೂಡ ನೀವು ನೋಡ್ಬೋದು. ಸೊ ಈಗ ತೆಗೆದು ಕೂಡ ನಾನು ತೋರಿಸ್ತೀನಿ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂತು. ಬ್ರೆಡ್ ಕೇಕ್ ಥರ ಬಂದಿದೆ. ನಿಜವಾಗ್ಲೂ ತುಂಬ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ. ಖಂಡಿತವಾಗ್ಲೂ ಫ್ರೆಂಡ್ಸ್, ನೀವು ಕೂಡ ಈ ಸ್ವೀಟ್ನ ತಯಾರಿಸಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.